ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ಅದೇನೇ ವಿಷಯ ಇದ್ರು ಮನೇಲಿ ಆರಾಮಾಗಿ ಕೂತ್ ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ಬನ್ನಿ ಹೋಗೋಣ. ಯಾಕೆ ನಿಧಿ, ಏನಾಯ್ತು? ಬೇಡ ಕರ್ಣ. ಬೇಡ ಅಂದ್ರೆ ನಾನು ಮನೆಗೆ ವಾಪಸ್ ಬರಲ್ಲ. ನೋಡಿ, ನನಗೆ ಗೊತ್ತು ನೆನ್ನೆ ಆಗಿರೋ ಬೇಜಾರಿಂದ ಹೀಗೆ ಹೇಳ್ತಿದ್ದೀರಾ ಅಂತ, ಬಟ್ ಅದಕ್ಕೆ ಇದು ಸೊಲ್ಯೂಷನ್ ಅಲ್ಲ. ನಿಧಿ, ಮನೆಗೆ ಬರಲ್ಲ ಅಂದ್ರೆ ಏನೇ? ಮೋಚಡೆ, ನೀನಾದ್ರೊಳಗೆ ಸ್ವಲ್ಪ ಹೇಳೆ. ನೋಡಿ ನಿಧಿ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಗೊತ್ತು. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ನಾನು ಹುಡುಕ್ತೀನಿ, ಐ ಪ್ರಾಮಿಸ್. ಇದು ನೆನೆ ಒಂದಿನದ ಮಾತಲ್ಲ ಕರ್ಣ ಸರ್. ಅಗ್ನಿ ಪರ್ವತ ಒಮ್ಮೆಲೆ ಸಿಡಿಯಲ್ಲ ಅಲ್ವಾ? ಒತ್ತಡ ಒಳಗಡೆ ಎಷ್ಟೋ ವರ್ಷದಿಂದ ಬೆಳೀತಾ ಹೋಗುತ್ತೆ. ಆ ಒತ್ತಡ ಹೆಚ್ಚಾದಾಗ ಅದು ಸಿಡಿಯುತ್ತೆ. ನೆನ್ನೆ ಏನೆಲ್ಲ ನಡೀತೋ ಅದ್ಯಾವುದು ಅಚಾನಕ್ ಆಗಿ ನಡೆದಿಲ್ಲ ಕರ್ಣ ಸರ್. ತುಂಬ ದಿನದಿಂದ ನನ್ನ ಮತ್ತೆ ಅಜ್ಜಿ ಜೊತೆಗೆ ಬೇರೆ ಬೇರೆ ಥರ ನಡೀತಾ ಬಂದಿದೆ. ನೆನ್ನೆ ಸತ್ಯನ ಸ್ವಲ್ಪ ಜೋರಾಗಿ ಹೇಳಿದ್ರು ಅಷ್ಟೆ. ಹೌದಪ್ಪ, ಇದರಲ್ಲಿ ಯಾರ ತಪ್ಪು ಇಲ್ಲ. ಇಷ್ಟು ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮಾತುಗಳು ಕಿವಿಗೆ ಬಿದ್ರು ಮನ್ಸಿಗೆ ಹಾಕೊಳ್ದೆ ಸುಮ್ಮನೆ ಇದ್ವಿ. ಅವರು ಬದಲಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ನಾವಿನ್ ಮುಂದೆ ಅಲ್ಲಿದ್ರೆ ನಮ್ಮ ವ್ಯಕ್ತಿತ್ವ ಸಣ್ಣದಾಗತ್ತೆ, ಅಸಹನೆ ಹೆಚ್ಚಾಗತ್ತೆ. ಅಜ್ಜಿ ನಮಗೋಸ್ಕರ ಇಷ್ಟು ವರ್ಷ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ಅವಮಾನ ಆಗೋದನ್ನ ನನ್ನ ಕೈಲಿ ಸಹಿಸಕ್ಕಾಗಲ್ಲ ಕರ್ಣ ಸರ್. ಹಾಗಂತ ದೂರ ಹೋಗೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಸ್ವಾಭಿಮಾನನ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನಾವು ಆ ಮನೇಲಿ ಯಾಕಿದೀವಿ ಅಂತ ದಿನ ಒಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದೀವಿ ಅಂದ್ರೆ ಆ ಮನೆ ನಮ್ದಲ್ಲ ಅಲ್ವಾ? ಮನೇಲಿರೋ ಎರಡು ಕೆಟ್ಟ ಮನಸ್ಸುಗಳು ಆ ರೀತಿ ನಡ್ಕೊಂಡ್ರು ಅಂತ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ ನಿಧಿ. ಮುಂದೆ ಆ ರೀತಿ ಆಗ್ದಲೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇಲ್ಲ, ನಿಧಿ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಪದೇ ಪದೇ ನಡೀತಾರ ಅವಮಾನ ಸಹಿಸ್ಕೊಳ್ತಾ ಸುಮ್ಮನೆ ಇದ್ರೆ ವ್ಯಕ್ತಿತ್ವಕ್ಕೆ ಬೆಲೆನೇ ಇರೋದಿಲ್ಲ ಅಲ್ವಾ? ಎಂಥ ಕಷ್ಟದ ಸಮಯದಲ್ಲೇ ಶಾಂತಿ ನಮ್ಮನ್ನ ಇನ್ನೊಬ್ರು ಮುಂದೆ ಕೈ ಚಾಚೋ ಹಾಗೆ ಮಾಡಿಲ್ಲ ಗೊತ್ತಾ? ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನನಗಿದೆ. ನಾನೀಗ ದುಡಿತಾ ಇದ್ದೀನಿ. ಐಷಾರಾಮ ಅಲ್ಲದೆ ಹೋದ್ರೂ ಜೀವನ ನಡೆಸೋದಕ್ಕೆ ಏನೂ ತೊಂದರೆ ಇಲ್ಲ. ನಮಗೆ ರಕ್ಷಣೆ ಬೇಡ, ಆತ್ಮಗೌರವ ಬೇಕು. ಅತ್ತೆ, ಇವಳು ಬೋರಿಂಗ್ ಲೆಕ್ಚರ್ ಕೇಳಿಸ್ಕೊಳ್ಳೋಕ್ಕೆ ನನಗಾಗಲ್ಲ. ನಾನು ಆಚೆ ಇರ್ತೀನಿ. ಅಂಕಲ್, ನಾವೀ ಮನೇಲಿ ಸುಮ್ಮನೆ ಇರೋದಕ್ಕಾಗಲ್ಲ. ನಿಮ್ಮ ಉಪಕಾರದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗನ್ಸ್ಬಾರ್ದು. ಅದಕ್ಕೆ ನಾನು ಪ್ರತಿ ತಿಂಗಳು EMI ಕಟ್ತೀನಿ. ಅಯ್ಯೋ, ಇದೆಲ್ಲ ಯಾಕಮ್ಮ? ಪ್ರೀತಿನ ದುಡ್ಡಿಂದ ಯಾಕೆ ಕಳೀತಾ ಇದೆಯಾ? ಇಲ್ಲ ಅಂಕಲ್, ನಿಧಿ ಶಾಂತಿ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವು ಈ ಮನೆ ಸಾಲ ತೀರ್ಸಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಅಕ್ಕ ಹೇಳ್ತೀಯಾಳೆ, ತಂಗಿ ಕೇಳ್ತಾ ಇದ್ದಾಳೆ. ನಿಮ್ಮಿಬ್ಬರು ಮನಸ್ಸು ನೋಯಿಸೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಆಯ್ತು, ನಿಮ್ಮಿಷ್ಟಂತೆ ಆಗಲಿ. ನೀವು ಇಲ್ಲಿ ತನಕ ನಮಗೆ ಮಾಡಿರೋ ಸಹಾಯ ಸಾಮಾನ್ಯ ಮನುಷ್ಯರು ಮಾಡೋವಂಥದ್ದಲ್ಲ.
ಅದಕ್ಕೆ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ. ಆದರೆ ಇದೊಂದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಕರ್ಣ ಸರ್. ಏಯ್ ನೀನೇನು ಲೂಸಾ? ನೀವು ದೊಡ್ಡ ಲೂಸು. ನೀನು ಏನು ಅನ್ಕೊಂಡಿದ್ಯಾ? ಹಾಸ್ಪಿಟಲ್ ಫಾರ್ಮಸಿ ಇನ್ಚಾರ್ಜ್ ಜೊತೆಗೆ ಜವಾಬ್ದಾರಿ ಇಲ್ದಿರೋ ನಿಮ್ಮಂತ ಡಾಕ್ಟರ್ಸ್ಗೆ ಸ್ವಲ್ಪ ಬುದ್ಧಿ ಹೇಳೋ ಕೆಲಸನೂ ಮಾಡಬೇಕಾಗತ್ತೆ. ಓ, ಇವಾಗ ನೀವು ಡಾಕ್ಟರ್ ಅಲ್ಲ, MBBS ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ಸ್ಮೋಕ್ ಮಾಡೋದ್ರಿಂದ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ. ಐ ಡೋಂಟ್ ನೀಡ್ ಯುವರ್ ಲೆಕ್ಚರ್. MS ಇಂದ MBBSಗೆ ಪ್ರಮೋಷನ್ ಅಲ್ಲಲ್ಲ ಸಾರಿ ಡಿಮೋಷನ್ ಆಗಿ ಲೆಕ್ಚರ್ ಇಂದ ಪಾಸ್ ಆಗೋದು ತುಂಬಾ ಕಷ್ಟ ಆಗುತ್ತಲ್ವಾ ಚಿಲ್ಡ್ರೆ ಡಾಕ್ಟ್ರೆ? ಓ, ಚಿಲ್ಡ್ರೆ ಸ್ಟೂಡೆಂಟ್.